ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಎನ್ಡಿಎ ಮತ್ತು ಇಂಡಿಯಾ ಕೂಟ ಬಹಳ ಕಸರತ್ತನ್ನ ಮಾಡ್ತಾ ಇದೆ. ಅವಕಾಶ ಸಿಕ್ಕರು ನಾವು ಮಾಡೋಣ ಅಂತ ಎನ್ಡಿಎ ಕೂಟ ಮುಂದಾಗ್ತಾ ಇದೆ. ಮತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ ವಾಪಸ್ ಆಗ್ತಾರಾ ಉದ್ಧವ್ ಠಾಕ್ರೆ? ಇದು ಬಹಳ ಚರ್ಚೆ ಆಗ್ತಾ ಇದೆ. ಇಂಡಿಯಾ ಒಕ್ಕೂಟದ ಸಭೆಗೆ ಉದ್ಧವ್ ಠಾಕ್ರೆ ಗೈರಾಗ್ತಾ ಇದ್ದಾರೆ. ಎನ್ಡಿಎ ಮೈತ್ರಿಕೂಟಕ್ಕೆ ಮತ್ತೆ ಉದ್ಧವ್ ಠಾಕ್ರೆ ವಾಪಸ್ ಆಗುವಂತ ವದಂತಿ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಏಕನಾಥ್ ಶಿಂದೆ ಶಿವಸೇನೆಯ ಜೊತೆಗೆ ಸಂಪರ್ಕವನ್ನ ಉದ್ಧವ್ ಸಾಧಿಸಿದ್ರ? ರಾಷ್ಟ್ರ ರಾಜಕಾರಣದಲ್ಲಿ ಘರ್ವಾಪ್ಸಿ ಬಗ್ಗೆ ವ್ಯಾಪಕ ಚರ್ಚೆ ನಡೀತಾ ಇದೆ. ಕಾರಣ ಅವರು ಮೂಲವಾಗಿದ್ದಿದ್ದೇ ಬಿಜೆಪಿಯ ಜೊತೆಗೆ, ಅದಾದ ನಂತರ ಕಾಂಗ್ರೆಸ್ ಜೊತೆಗೆ ಹೋದಂತ ಸಂದರ್ಭದಲ್ಲಿನೇ ಈ ಎಲ್ಲ ಬೆಳವಣಿಗೆಗಳಾಗಿ ಶಿವಸೇನೆ ಒಡೆದು ಹೋಗಿ ಅದಾದ ನಂತರ ಏಕನಾಥ್ ಶಿಂದೆ ಬಂದರು. ಇವೆಲ್ಲ ಬೆಳವಣಿಗೆಗಳಾಯ್ತಲ್ಲಿ. ಆದರೆ ಈಗ ಮತ್ತೆ ವಾಪಸ್ ಹೋಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಅಳಿವು ಉಳಿವಿನ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ. ಕಾರಣ ಈಗ ಮತ್ತೆ 5 ವರ್ಷ ಹಾಗೆ ಉಳ್ಕೊಳ್ಬೇಕು. ಮಹಾರಾಷ್ಟ್ರದಲ್ಲಿ ಮುಂದಿನ ಚುನಾವಣೆ ಇದೆ. ಅವುಗಳನ್ನೆಲ್ಲ ಎದುರಿಸಬೇಕು. ಇವೆಲ್ಲವೂ ಕೂಡ ಮುಂದೆ ಇರುವಂಥ ಸವಾಲುಗಳು. ಹಾಗಾಗಿ ಈಗ ಉದ್ಧವ್ ಠಾಕ್ರೆ ಏನು ಮಾಡ್ತಾರೆ, ಎಷ್ಟು ಸೀಟ್ಗಳನ್ನು ಪಡ್ಕೊಂಡಿದ್ದಾರೆ, ಇವೆಲ್ಲವೂ ಕೂಡ ಅತಿ ಮುಖ್ಯವಾಗುತ್ತೆ. ಹಾಗಾಗಿ ಶಿವಸೇನೆ 7 ಸ್ಥಾನಗಳನ್ನು ಪಡೆದುಕೊಂಡಿರ್ಬೇಕಲ್ಲಿ ಮಹಾರಾಷ್ಟ್ರದಲ್ಲಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಉದ್ಧವ್ ಠಾಕ್ರೆ ತಮ್ಮ ನಿಲುವನ್ನ ಬದಲಾಯಿಸಿಕೊಳ್ಳುವಂತಹ ಸಾಧ್ಯತೆ ಬಹಳ ಹೆಚ್ಚಾಗಿದೆಯಾ? ಹೇಗೆ ಶಬೀರ್, ಏನ್ ಮಹಾರಾಷ್ಟ್ರದಿಂದ ಬರ್ತಾ ಇರುವಂತಹ ಅಪ್ಡೇಟ್ಸ್ಗಳೇನು? ಅರುಣ್, ಕಳೆದ 1 ವಾರದಿಂದ ಈ ಬಗ್ಗೆ ಚರ್ಚೆಗಳು ತೆರೆಮರೆಯಲ್ಲಿ ನಡೀತಾ ಇರುವಂತದ್ದು. ಉದ್ಧವ್ ಠಾಕ್ರೆ ಕೂಡ ಮತ್ತೆ ಎನ್ಡಿಎ ಒಕ್ಕೂಟವನ್ನ ಸೇರಬಹುದು ಅನ್ನುವಂತ ಅನುಮಾನಗಳನ್ನ ಕೂಡ ವ್ಯಕ್ತಪಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪೂರಕವಾದಂತ ಬೆಳವಣಿಗೆಗಳು ಈಗ ಆಗ್ತಾ ಇರುವಂತದ್ದು. ಇವತ್ತು ಇಂಡಿಯಾ ಒಕ್ಕೂಟದ ಸಭೆಯನ್ನ ಕರೆಯಲಾಗಿರುವಂತದ್ದು ಸಂಜೆ 6 ಗಂಟೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ಆದ್ರೆ ಈ ಸಭೆಗೆ ಉದ್ಧವ್ ಠಾಕ್ರೆ ಅವರು ಹಾಜರಾಗ್ತಾ ಇಲ್ಲ, ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಸದ್ಯಕ್ಕೆ ಬರ್ತಾ ಇರುವಂತದ್ದು. ಹೀಗಾಗಿ ಪ್ರತಿಯೊಬ್ಬರ ನಾಯಕರ ಸಣ್ಣ ಸಣ್ಣ ನಿಲುವುಗಳು ಅಥವಾ ನಿರ್ಧಾರಗಳು ಕೂಡ ಈಗ ಪ್ರಮುಖವಾದಂತಹ ಪಾತ್ರವನ್ನ ಅಥವಾ ಸುಳಿವುಗಳನ್ನ ಕೊಡ್ತವೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ನಾವು ಈಗಷ್ಟೇ ನಾವು ನೋಡ್ತಾ ಇದ್ವಿ, ನಿತೀಶ್ ಕುಮಾರ್ ಮತ್ತೆ ತೇಜಸ್ವಿ ಯಾದವ್ ಒಂದೇ ಫ್ಲೈಟ್ ನಲ್ಲಿ ಬಂದಿದ್ದು ಕೂಡ ಸಾಕಷ್ಟು ರಾಜಕೀಯವಾಗಿ ಚರ್ಚೆಗೆ ಕಾರಣ ಆಗಿತ್ತು. ಈಗ ಉದ್ಧವ್ ಠಾಕ್ರೆ ಅವರು ಕೂಡ ಈ ಒಂದು ಸಭೆಗೆ, ಇಂಡಿಯಾ ಬ್ಲಾಕ್ ನ ಸಭೆಗೆ ಹಾಜರಾಗದೇ ಇರುವಂತದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇರುವಂತದ್ದು. ಆದ್ರೆ ಅವರ ನಿರ್ಧಾರ ಏನು ಅನ್ನುವಂಥದ್ದನ್ನ ಇನ್ನೂ ಕೂಡ ಬಹಿರಂಗವಾಗಿ ಹೇಳಿಲ್ಲ. ಆದ್ರೆ ಚುನಾವಣೆ ಎದುರಿಸಬೇಕಾದಂತ ಸಂದರ್ಭದಲ್ಲಿ ಅವರು ಇಂಡಿಯಾ ಮೈತ್ರಿಕೂಟದಲ್ಲೇ ಇದ್ರು. ಮುಂದೆ ವರಿತಾರ ಇಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಆದ್ರೆ ಅವರು ಈಗ ಸಭೆಗೆ ಹಾಜರಾಗದೇ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಮತ್ತೆ ಈ ಹಿಂದೆ ಇದ್ದಂತ ಕೆಲವು ಆರೋಪಗಳೇನಿದ್ವು, ಅವರು ತಮ್ಮ ಒಕ್ಕೂಟವನ್ನ ಬದಲಾಯಿಸಬಹುದು ಅನ್ನುವಂಥದ್ದು, ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕೂಡ ನಡೀತಾ ಇರುವಂತದ್ದು. ಹೀಗಾಗಿ ಅವರ ಹೇಳಿಕೆ ಬರುವವರೆಗೂ ಕೂಡ ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.